ನಮಸ್ಕಾರ, ಸ್ವಾಗತ ನಮ್ಮ ಚಾನೆಲ್ಗೆ. ಇಂದಿನ ವಿಡಿಯೋದಲ್ಲಿ ಮಧುಮೇಹ ನಿಯಂತ್ರಣದಲ್ಲಿ ಜನರು ಮಾಡುವ 3 ದೊಡ್ಡ ತಪ್ಪುಗಳ ಚರ್ಚಿಸೋಣ. ಈ ತಪ್ಪುಗಳು ನಿಮ್ಮ ಶುಗರ್ ಲೆವೆಲ್ ಕಡಿಮೆಯಾಗದಿರಲು ಕಾರಣವಾಗಬಹುದು. ಒಂದೊಂದು ತಪ್ಪನ್ನು ತಿಳಿದು ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಎಂದು ತಿಳಿಯೋಣ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಪ್ಪು 1. ಊಟದ ತಕ್ಷಣ ಶುಗರ್ ಟೆಸ್ಟ್ ಮಾಡುವುದು. ಊಟ ಮಾಡಿದ ತಕ್ಷಣ ರಕ್ತದ ಸಕ್ಕರೆ ಪರೀಕ್ಷೆ ಮಾಡಿದರೆ ಶುಗರ್ ಲೆವೆಲ್ ಹೆಚ್ಚು ಕಾಣಿಸುತ್ತದೆ. ಏಕೆಂದರೆ ಆಹಾರವು ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಏರಿಸುತ್ತದೆ. ಸಲಹೆ: ಊಟಕ್ಕೆ 30 ನಿಮಿಷ ಮೊದಲು ಅಥವಾ ಊಟದ 2 ಗಂಟೆಗಳ ನಂತರ ಶುಗರ್ ಟೆಸ್ಟ್ ಮಾಡಿ. ಇದು ನಿಖರವಾದ ಫಲಿತಾಂಶ ನೀಡುತ್ತದೆ. ತಪ್ಪು 2. ಇನ್ಸುಲಿನ್ ಅಥವಾ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳದಿರುವುದು. ಕೆಲವರು ಇನ್ಸುಲಿನ್ ತೆಗೆದುಕೊಳ್ಳಲು ಮರೆಯುತ್ತಾರೆ ಅಥವಾ ತಪ್ಪಾದ ಸಮಯದಲ್ಲಿ ತೆಗೆದುಕೊಳ್ಳುತ್ತಾರೆ. ಇದರಿಂದ ಶುಗರ್ ಲೆವೆಲ್ನಲ್ಲಿ ಏರಿಳಿತ ಉಂಟಾಗುತ್ತದೆ. ಸಲಹೆ: ಇನ್ಸುಲಿನ್ ತೆಗೆದುಕೊಳ್ಳುವವರು ಊಟಕ್ಕೆ ಮೊದಲು ತೆಗೆದುಕೊಳ್ಳಿ ಅಥವಾ ನಿಮ್ಮ ವೈದ್ಯರು ತಿಳಿಸಿದ ಸಮಯಕ್ಕೆ ತೆಗೆದುಕೊಳ್ಳಿ. ತಮಗೆ ನೆನಪಾದಾಗ ತೆಗೆದುಕೊಳ್ಳುವುದು ಒಂದು ದೊಡ್ಡ ತಪ್ಪು. ತಪ್ಪು 3. ಅತಿಯಾದ ವ್ಯಾಯಾಮ ಮಾಡುವುದು. ವ್ಯಾಯಾಮವು ಶುಗರ್ ಲೆವೆಲ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ಅತಿಯಾದ ವ್ಯಾಯಾಮವು ಸಕ್ಕರೆ ಮಟ್ಟವನ್ನು ತೀವ್ರವಾಗಿ ಕಡಿಮೆ ಮಾಡಿ ಹೈಪೋಗ್ಲಿಸಿಮಿಯಾಕ್ಕೆ ಕಾರಣವಾಗಬಹುದು. ಸಲಹೆ: ವ್ಯಾಯಾಮದ ಮೊದಲು ಮತ್ತು ನಂತರ ಶುಗರ್ ಲೆವೆಲ್ ಪರೀಕ್ಷಿಸಿ. ಇದರ ಆಧಾರದ ಮೇಲೆ ವ್ಯಾಯಾಮದ ಪ್ರಮಾಣವನ್ನು ಸರಿಹೊಂದಿಸಿ. ಈ 3 ತಪ್ಪುಗಳನ್ನು ತಪ್ಪಿಸಿದರೆ ನಿಮ್ಮ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿರುತ್ತದೆ. ಒಂದು ವೇಳೆ ನಿಮಗೆ ಮಧುಮೇಹದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕಾಮೆಂಟ್ನಲ್ಲಿ ತಿಳಿಸಿ. ವೈದ್ಯರ ಸಲಹೆಯನ್ನು ಯಾವಾಗಲೂ ಪಾಲಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ.